ಅಧರ್ಮ ಹೆಚ್ಚಾದಾಗ ಧರ್ಮದ ರಕ್ಷಣೆಗಾಗಿ ಅವತರಿಸಿದವನು ಶ್ರೀಕೃಷ್ಣ ಪರಮಾತ್ಮ. ಏನೇ ಕಾಲ ಬದಲಾದರೂ ಅಂತಿಮ ಜಯ ಧರ್ಮಕ್ಕೆ ಮಾತ್ರ ಎಂಬುದನ್ನು ಅರಿತು ಪ್ರತಿಯೊಬ್ಬರೂ ಧರ್ಮದ ನ್ಯಾಯದ ಹಾದಿಯಲ್ಲಿ ಸಾಗಿದರೆ ದೇಶಕ್ಕೆ ಹಾಗೂ ಮನುಕುಲಕ್ಕೆ ಶಾಂತಿ ಎಂದು ಕರ್ನಾಟಕ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಅರಸೀಕೆರೆ ಶಾಸಕರಾದ ಕೆಎಂ ಶಿವಲಿಂಗೇಗೌಡರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅರಸೀಕೆರೆಯ ಪ್ರಸಿದ್ಧ ಪುರಾಣ ಪ್ರಸಿದ್ಧ ಮಾಲೇಕಲ್ ತಿರುಪತಿ ಅಮರಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದ ಅರಸೀಕೆರೆ ತಾಲೂಕು ಯಾದವ ಸಂಘವು ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಾರಂಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನ ನೀಡಿ ಮಾತನಾಡಿದ ಕೆಎಂ ಶಿವಲಿಂಗೇಗೌಡರು, ಗೊಲ್ಲ ಸಮಾಜವು ಪ್ರಾಮಾಣಿಕ ಹಾಗೂ ದೈವವನ್ನ ನಂಬಿ ಸರಳ ಜೀವನ ನಡೆಸುತ್ತಿರುವ ಜನಾಂಗ. ಈ ಸಮಾಜದ ಮುಖಂಡರು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ನಡೆಸುತ್ತಿರುವುದು ಮುಂದೆ ಮಕ್ಕಳ ವಿದ್ಯಾಭ್ಯಾಸ ಮುಂದುವರಿಸಲು ಉತ್ತೇಜನ ನೀಡಿದಂತಾಗತ್ತೆ. ಸಂಘವು ಈ ಕಾರ್ಯವನ್ನ ನಡೆಸುತ್ತಿರುವುದು ಒಳ್ಳೆಯ ಕಾರ್ಯ. ಮಕ್ಕಳನ್ನ ವಿದ್ಯಾವಂತರನ್ನಾಗಿಸಿ ದೇಶದ ಸತ್ಪ್ರಜೆಗಳಾಗಿ ರೂಪಿಸುವುದು ಪೋಷಕರ ಕರ್ತವ್ಯವಾಗಿದೆ. ಅರಸೀಕೆರೆ ನಗರದಲ್ಲಿ ಯಾದವ ಸಮಾಜದ ಬೃಹತ್ ಸಮುದಾಯ ಭವನ ನಿರ್ಮಿಸಲು ಕಳೆದ ವರ್ಷ ಉಚಿತವಾಗಿ ನಿವೇಶನವನ್ನ ನೀಡಿದ್ದು, ಈಗ ಸರ್ಕಾರದಿಂದ ವಿಶೇಷ ಅನುದಾನದಲ್ಲಿ 1 ಕೋಟಿಗಳನ್ನ ಮಂಜೂರು ಮಾಡಿಸಿದ್ದು, ಸಮಾಜದ ಮುಖಂಡರು ಒಗ್ಗೂಡಿ ಬೇಗನೆ ಸಮುದಾಯ ಭವನ ನಿರ್ಮಾಣಕ್ಕೆ ಕಾರ್ಯಪ್ರವೃತ್ತರಾಗಿ ಎಂದು ಕರೆ ನೀಡಿದರು. ಈ ಕಟ್ಟಡಕ್ಕೆ ಎಷ್ಟು ಹಣ ಬೇಕಾದರೂ ನಾನು ನೀಡಲಿದ್ದು, ಭವ್ಯ ಸಮುದಾಯ ಭವನ ನಿರ್ಮಿಸಲು ಸಂಘದವರ ಸಹಕಾರ ಅತಿ ಮುಖ್ಯ. ನಿಮ್ಮೆಲ್ಲ ಗೊಲ್ಲರಹಟ್ಟಿಯ ದೇವಸ್ಥಾನಗಳ ನಿರ್ಮಾಣಕ್ಕಾಗಿ ಉಳಿದ ಹಣವನ್ನ ಮಂಜೂರು ಮಾಡಿಸಲಿದ್ದು, ತಾವುಗಳು ಅತಿ ಶೀಘ್ರವಾಗಿ ದೇವಾಲಯಗಳನ್ನು ನಿರ್ಮಿಸಿ ಮುಂದಿನ ವರ್ಷದ ಒಳಗೆ ಪ್ರಾರಂಭೋತ್ಸವವನ್ನ ಮಾಡಿಸುತ್ತೇನೆ ಎಂದು ವಾಗ್ದಾನ ನೀಡಿದರು. ಅರಸೀಕೆರೆ ತಾಲೂಕು ಯಾದವ ಸಮಾಜ ಅಧ್ಯಕ್ಷರಾದ ಬೆಂಡೇಕೆರೆ ಅಜ್ಜಪ್ಪನವರು ಮಾತನಾಡಿ, ನಮ್ಮ ಸಮಾಜವು ಕೃಷಿ ಮತ್ತು ಕುರಿ ಸಾಗಾಣಿಕೆ ಕಾಯಕದಿಂದ ಜೀವನ ನಡೆಸುತ್ತಿದ್ದು, ಕೃಷಿ ರಹಿತ ರೈತರಿಗೆ ಸರ್ಕಾರದಿಂದ ಭೂಮಿಯನ್ನ ಮಂಜೂರು ಮಾಡಿಸಿಕೊಡಬೇಕೆಂದು ಹಾಗೂ ಪ್ರತಿ ಗ್ರಾಮಕ್ಕೂ ಕುಡಿಯುವ ನೀರಿನ ಸೌಲಭ್ಯವನ್ನ ಕಲ್ಪಿಸಿಕೊಡಬೇಕೆಂದು ಬೇಡಿಕೆ ಇಟ್ಟರು. ಈ ಸಂದರ್ಭದಲ್ಲಿ ಸಮಾಜದಿಂದ ಚುನಾಯಿತ ಪ್ರತಿನಿಧಿಗಳಾದ ಡುಮ್ಮಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಜಯ್, ಶ್ರೀಮತಿ ಚಂದ್ರಮ್ಮ, ಅಜ್ಜಪ್ಪ, ಬೆಂಡೆಕಾಯಿ ಗ್ರಾಮ ಪಂಚಾಯಿತಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎನ್ಟಿ ವಸಂತ್ ಕುಮಾರ್, ಶ್ರೀಮತಿ ಕಮಲಮ್ಮ ಚಂದ್ರೇಗೌಡ, ದೊಡ್ಡಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಇವರನ್ನ ಜಿಲ್ಲಾ ಅಧ್ಯಕ್ಷರಾದ ಮಹಾಲಿಂಗಪ್ಪ ಹಾಗೂ ರಾಘವನ್ ಅವರು ಸನ್ಮಾನಿಸಿದರು. ಎಲ್ಲ ಮುಖಂಡರು ಪ್ರಸ್ತಾಪ ಮಾಡಿದರು. ಇಲ್ಲಿ ಮಾತನಾಡ್ತಕ್ಕಂಥವ್ರು ಮಾತನಾಡ್ತಕ್ಕಂಥ ಸಂದರ್ಭ ಅಲ್ಲಿ ಈ ರೀತಿ ಇನ್ನು ದುಡ್ಡು ಕೊಡಿ, ಕೈ ಕೊಡಿ ಎನ್ನುವುದು ಇದ್ದಾರೆ. ನಾನು 50 ದಿವಸ ಅಧ್ಯಕ್ಷರು ಕೇಳಿದ್ದೇನೆ. ಅಧ್ಯಕ್ಷರು ಒಬ್ಬನೇ ಕೇಳಿಸ್ತಾರೆ, ಯಾವಾಗ ಶುರು ಮಾಡ್ತೀವಿ, ನೀವೇ ಶುರು ಮಾಡ್ತೀರ ಸಮಾಜದಿಂದ? ಯಾಕೆಂದ್ರೆ 1 ಕೋಟಿ ರೂಪಾಯಿ ಹಣ ಆಗಿದೆ. ಸೈಟ್ಗೆ ಎಷ್ಟು ಕೊಟ್ಟು ಅದೆಲ್ಲ ಇಲ್ಲಿ ಹೇಳ್ತಿರ್ಬೇಕಾದ ಅವಶ್ಯಕತೆ ಇಲ್ಲ. ಅದು ಬಲವಂತ ಇಲ್ಲ. ಆ 1 ಕೋಟಿ ರೂಪಾಯಿ ಹಣವನ್ನ ನೀವು ಸ್ವತಃ ಮಾಡ್ತಿರೋ, ಇಲ್ಲ ಲ್ಯಾಂಡ್ ಆಗಿ ಕೊಡ್ತಿರೋ, ಇಲ್ಲ ಕಂಟ್ರಾಕ್ಟ್ಲಿ ಕೊಡ್ತಿರೋ, ನಾನು ಕೊಡಕ್ಕೆ ಹೋಗಕ್ಕಾಗೋದಿಲ್ಲ. ನಾವು ಒಂದು ದಿವಸ ಒಂದು ಕಾಯಕ್ಕಾಗೋದಿಲ್ಲ. ನೀವು ಶುರು ಮಾಡಿಸಿ. ಅದರ ಲೆಕ್ಕಗಳೆಲ್ಲ ಖಾತೆ ಮಾಡ್ಕೊಂಡಿದ್ದಾರೆ. ಒಂದು ಪಾಯ ಭೂಮಿ ಪೂಜೆನೂ ಆಗಿದೆ. ಪಾಯ ತೆಗೆದು ಬಾಕಿ. ಅದು ನಾಳೆನೆ ಹೋಗಿ ದುಡ್ಡು ರೆಡಿ. ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರ, ಕೆಲಸ ಮಾಡೋದು. 1 ಕೋಟಿ ಆದ್ಮೇಲೆ ಏನ್ ಮಾಡೋದು ಅನ್ನೋ ಸಮಸ್ಯೆ. 1 ಕೋಟಿ ಇದೆಯಲ್ಲ, 2 ಕೋಟಿ, 2 ಕೋಟಿ 3 ಕೋಟಿ ಪ್ರಶ್ನೆ. ಈ ಸಿವಿಲಿಯರ ರಾಜಕಾರಣದಲ್ಲಿರೋದ್ರಿಂದ ನೀವು ಆ ಭವನವನ್ನು ಕಟ್ಟಲಿಕ್ಕೆ ನಮ್ಮ ಅಧ್ಯಕ್ಷರು 3 ಕೋಟಿ ಆಗುತ್ತೋ ಎಷ್ಟು ಕೋಟಿ ಆಗುತ್ತೋ ಅದನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಇತ್ತು. ಅರಸೀಕೆರೆಯಲ್ಲಿ ಯಾವ ರೀತಿ ದೊಡ್ಡ ದೊಡ್ಡ ಸಮಾಜಗಳ ಕ್ಷೇತ್ರಗಳಿದ್ದಾವೋ ಆ ರೀತಿ ನೀವು ಒಂದು ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗಿ ಕಟ್ಟಡಕ್ಕೆ ಪ್ರಾರಂಭ ಮಾಡಿ
ಬಡವರ ಸಮಾಜ ಕೊಟ್ಟೆ ಅವರು ಮುಂದೆ ಬಂದಿಲ್ಲ, ಅವರು ಈಗ ಬರ್ತಾ ಬಂದಾರೆ. ಉಳಿದ ಸಮಾಜ ನಂತರ ಶ್ರೀಕೃಷ್ಣ ಪರಮಾತ್ಮ ಪಾದಾರ ನಮಸ್ಕರಿಸುತ್ತಾ ಇದೊಂದು ಸಂಪ್ರದಾಯ ರೋಹಿಣಿ ನಕ್ಷತ್ರ ದಿನ ಏನು ಶ್ರೀಕೃಷ್ಣ ಪರಮಾತ್ಮ ಜನ್ಮಾಷ್ಟಮಿ ಬರುತ್ತೆ. ಈ ಒಂದು ಕಾರ್ಯಕ್ರಮ ಏನು ಇಂದು ನಡೆಸಿದ್ದೇವೆ. ಅದೇ ರೀತಿ ಇವತ್ತು ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಿ ಮಾಯಕರ್ತಿ ನಮಗೆ ಆಚರಿಸಿ ಮಾಡತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳು ಒಂದು ಪೂರ್ವವಾಗಿ ಸಭೆಗಳನ್ನು ತೀರ್ಮಾನಿಸಿ ಇವತ್ತು ಸಭೆಯನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕಾರಿಗಳು, ಸಮಾಜ ಪೌರರು, ಬಡವರ ಭವನವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಭವನದ ಅಧ್ಯಕ್ಷರು, ತಮಿಳುನಾಡು ಅರಸೀಕೆರೆ ಕ್ಷೇತ್ರದ ಶಾಸಕರಾದಂಥ ಸುವರ್ಣರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಿದ್ದೀವಿ.